ಶುರು ಮಾಡಿರೋ ಸಿನಿಮಾನ ನೀನು ಮುಗಿಸ್ತೀಯಾ ಅಥವಾ ನಿನ್ನನ್ನು ನಾವು ಮುಗಿಸ್ಬೇಕಾ? ಹೀಗಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಾರ್ನಿಂಗ್ ಕೊಟ್ಟಿದ್ರು ಎನ್ನಲಾಗಿರತಕ್ಕಂಥ ವಿಡಿಯೋ ಮತ್ತೆ ಈಗ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಕಳೆದ 2 ವರ್ಷಗಳ ಹಳೆ ವಿಡಿಯೋ ಮತ್ತ್ಯಾಕೆ ವೈರಲ್ ಆಗ್ತಾ ಇದೆ? ಸೊ ಈ ತರ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ನಿರ್ಮಾಪಕರಿಗೆ, ಅವ್ರ ಹೆಸರು ಭರತ್ ಅಂತ. ಆ ಸಮಯದಲ್ಲಿ ಅವರು ಕೋರ್ಟ್ ಮೆಟ್ಲೇರಿದ್ರು. ಸೊ ಏನಾಯ್ತು ಅವತ್ತಿನ ದಿನಗಳಲ್ಲಿ ಗೊತ್ತಾಗಿರ್ಲಿಲ್ಲ. ಅವರು ಸ್ಟೇಷನ್ಗೆ ಹೋದ್ರು, ಕಂಪ್ಲೇಂಟ್ ಕೊಟ್ಟರು, ಏನಾಯ್ತು ಆ ಕೇಸು ಅನ್ನೋದಕ್ಕೆ ಒಂದು ಸಾಕ್ಷಿಯೇ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಆ ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇದೆ. ಸೊ ಖುದ್ದು ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಭರತ್ ನನ್ನ ಜೊತೆ ಇದ್ದಾರೆ. ಮತ್ತ್ಯಾಕೆ ಅವರು ಸ್ಟೇಷನ್ ಮೆಟ್ಲೇರಿದ್ದಾರೆ, ಸೊ ಅವರ ಸಮಸ್ಯೆಗಳೇನು, ನಿಜವಾಗ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ ರೀತಿ ವಾರ್ನಿಂಗ್ ಕೊಟ್ಟಿದ್ರ, ಸಿನಿಮಾ ನೀನು ಮುಗಿಸ್ತೀಯ ಅಥವಾ ನಿನ್ನನ್ನು ನಾನು ಮುಗಿಸ್ಬೇಕಾ ಅಂತ. ಸೊ ಏನಿದು ಪ್ರಕರಣ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ನಿರ್ಮಾಪಕರಾಗಿರ್ತಕ್ಕಂಥ ಭರತ್ ಈಗ ಮಾತಾಡ್ತಾ ಹೋಗ್ತಾರೆ. ಹಾಯ್ ಭರತ್ ಸರ್. ನಮಸ್ತೆ. ಇದು 2 ವರ್ಷಗಳ ಹಳೆ ಪ್ರಕರಣ ನಮಗೆ ಗೊತ್ತಿರೋ ಪ್ರಕಾರ. ಅವತ್ತಿಗೆ 2 ವರ್ಷಗಳಿಂದ ಈ ವಿಡಿಯೋ ವೈರಲ್ ಆಗಿದ್ದನ್ನು ನಾವು ನೋಡಿದ್ದೀವಿ, ಆಡಿಯೋ ವೈರಲ್ ಆಗಿತ್ತು. ಸೊ ಮತ್ತೆ ಈಗ ವೈರಲ್ ಆಗ್ತಾ ಇದೆ. ಸೊ ಯಾಕೆ ವೈರಲ್ ಆಗ್ತಿದೆ ಏನೂ ಗೊತ್ತಿಲ್ಲ, ಬಟ್ ನೀವು ಮತ್ತೆ ಸ್ಟೇಷನ್ ಮೆಟ್ಲೇರಿದ್ದೀರಿ ಅಂತ ಕೇಳ್ಪಟ್ಟೆ. ಯಾಕೆ ನೀವು ಸ್ಟೇಷನ್ ಮೆಟ್ಲೇರಿರೋದು? ನನಗೂ ಗೊತ್ತಿಲ್ಲ ವಿಡಿಯೋ ಯಾಕೆ ವೈರಲ್ ಆಗ್ತಿದೆ ಅಂತ ಹೇಳಿ. ನಾನು ಆ ವಿಡಿಯೋ ಯಾವಾಗೋ ಸುಮಾರು 2 ವರ್ಷದಿಂದ ನೋಡಿದಾಗ ಒಂದು 200Kನೋ 300Kನೋ ಇತ್ತು. ಈಗ 2 ದಿವಸದಿಂದ ಅದು ಏನಾಗೋಗಿದೆ ಗೊತ್ತಿಲ್ಲ. ಯಾರು ನೋಡಿ ಏನು ಇದು ಮಾಡ್ತಿದ್ದಾರೆ, ವೈರಲ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 4.7 ಮಿಲಿಯನ್ ವ್ಯೂಸ್ ಇದೆ ಇವತ್ತು ಆ ವಿಡಿಯೋ. ಅದನ್ನು ನೋಡ್ತಾ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ಬಿಡೋ ಏನೋ ವೈರಲ್ ಆಗುತ್ತೆ ಫೇಸ್ಬುಕ್ಕಲ್ಲಲ್ವಾ ಅಂತ ಸುಮ್ಮನೆ ಇದ್ದೆ. ಈಗ ಅವ್ರ ಫ್ಯಾನ್ಸ್ಗಳೆಲ್ಲ ಫೋನ್ ಮಾಡಿ, ಯಾರೋ ಗೊತ್ತಿಲ್ಲ, ಫೋನ್ ಮಾಡಿಲ್ಲ ಸಾರಿ, ಟೆಕ್ಸ್ಟ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ನಿಂಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಸೊ ನನ್ನ ಸೇಫ್ಟಿಗೋಸ್ಕರ ನಾನು ಪೊಲೀಸ್ ಹತ್ರ ಹೋಗಿ ನಾನು ಪ್ರೊಟೆಕ್ಷನ್ ಕೇಳಿದೆ. ಡಿಪಾರ್ಟ್ಮೆಂಟ್ ಪ್ರೊಟೆಕ್ಷನ್ ಬೇಕು ನನಗೆ ಅಂತ. ಭರತ್ ಕಂಟಿನ್ಯೂ ಮಾಡುವಂತ್ರಿ. ನಮ್ಮ ಚಾನಲ್ನ ವೀಕ್ಷಕರಿಗೆ ಭರತ್ ಯಾರು ಅಂತ ಗೊತ್ತಿರಲ್ಲ. ಸೊ ಭರತ್ ಯಾರು ಅನ್ನೋದು ಅಂತ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಹೇಳ್ಕೊಂಡ್ರೆ, ಆಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಇಂಟ್ರೊಡ್ಯೂಸ್ ಮಾಡೋದಾದ್ರೆ. ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ 2021ರಲ್ಲಿ ನಾನು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಆ ಸಿನಿಮಾದ ಪ್ರೊಡ್ಯೂಸರು. ಹಾಗೆ ನಮ್ಮ ತಂದೆಯವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಅಂಬೇಡ್ಕರು, ಮನಸ್ಸುಗಳ ಮಾತು ಮಧುರ, ಗಂಗಾ ಕಾವೇರಿ, ಆಮೇಲೆ ಈಗ 2022 ಅಲ್ಲಿ ಕಲ್ಯಾಣ ಕುವರ ಅಂತ ಹೇಳಿ ಒಬ್ಬರು ಸ್ವಾಮೀಜಿ ಬಗ್ಗೆ ಮಾಡಿದ್ರು. ಈಗ ಅಕ್ಕ ಮಹಾದೇವಿ ಅಂತ ಮಾಡ್ತಾ ಇದ್ದಾರೆ. ನಾನು ಅದಲ್ದಿರ ಈಗ ಅಮರು ಮತ್ತು ಒಡೆಯ ಅನ್ನೋ ಸಿನಿಮಾಗೆ ಕೆಲಸ ಮಾಡಿದ್ದೆ. ಸಂದೇಶ್ ಸರ್ ಅಂಡರ್ ನಾನು ಕೆಲಸ ಮಾಡಿದ್ದೆ. ಸೊ ಅಲ್ಲಿಂದ ನಾನು ನಂದು ಓನ್ ಪ್ರೊಡಕ್ಷನ್ ಮಾಡಿಕೊಂಡು ನನ್ನ ಸಿನಿಮಾ ಶುರು ಮಾಡಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.